ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದೆ ಸೂಸೈಡ್ ವಾರ್. ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದು ಸಿಬಿಐಗೆ ತನಿಖೆಯನ್ನ ಮಾಡಿಕ್ಕೆ ಕೊಡಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಉಲ್ಲೇಖ ಆಗಿದ್ದು ಆ ಬಗ್ಗೆ ತನಿಖೆ ಆಗಬೇಕು ಅಂತ ಸಚಿನ್ ಕುಟುಂಬಸ್ಥರ ಭೇಟಿ ಬೆನ್ನಲ್ಲೇ ವಿಜಯೇಂದ್ರ ಫೈರ್ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡಾ ಕಾರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದು ರಾಜ್ಯಾಧ್ಯಕ್ಷರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಸಚಿವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿಗೆ ಸಚಿನ್ ಆತ್ಮಹತ್ಯೆ ಒಂದು ಬ್ರಹ್ಮಾಸ್ತ್ರವಾಗಿದೆ. ಶನಿವಾರ ಗುಲ್ಬರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ 4ನೇ ತಾರೀಕು ಅಂತ ಹೇಳಿ ಖರ್ಗೆ ಅವರ ಮನೆಯನ್ನ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮತ್ತೆ ರಾಜೀನಾಮೆಗೆ BY ವಿಜಯೇಂದ್ರ ಒತ್ತಾಯವನ್ನ ಮಾಡಿದ್ದಾರೆ. 3ನೇ ತಾರೀಕಿನವರೆಗೆ ನಾವು ಕಾಯ್ತೀವಿ, 4ನೇ ತಾರೀಕು ನಾವು ಮುತ್ತಿಗೆ ಹಾಕ್ತೀವಿ ಖರ್ಗೆ ನಿವಾಸವನ್ನ ಅಂತ ಹೇಳಿ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಹರಿಹಾಯ್ತಾ ಇದ್ದಾರೆ. ಪೊಲೀಸರು ಇದರ ಪರಿಣಾಮ ಪೊಲೀಸರ ತಮ್ಮ ಸಹೋದರ ಪ್ರಾಣ ಹೋಗಿದೆ ಅನ್ನೋದನ್ನ ನನ್ನ ಕುಟುಂಬದ ಸದಸ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಬಹುಶಃ ತತ್ಕ್ಷಣ ಸ್ಪಂದನೆ ಮಾಡದಿದ್ರೆ ಇವತ್ತು ಆ ಜೀವ ಉಳಿತಾ ಇತ್ತು. ಅದನ್ನ ಬಿಟ್ಟು ಹೆಣ್ಮಕ್ಳಿಗೆ ಹೀಯಾಳಿಸಿ ಅವಮಾನ ಮಾಡಿ ಅಪಮಾನಿಸಿ ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವರು ಕಾಲಹರಣ ಮಾಡಿದ ಪರಿಣಾಮವಾಗಿ ಇವತ್ತು ಪ್ರಾಣ ಹೋಗಿರ್ತಕ್ಕಂಥದ್ದು ಏನು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ತರ ಇವತ್ತು ದುರುಪಯೋಗ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ. ಗುಲ್ಬರ್ಗಾ ಜಿಲ್ಲೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಏನಿದೆ ಆ ಜಿಲ್ಲೆ ಯಾರ ಕಪಿಮುಷ್ಟಿಯಲ್ಲಿದೆ, ಯಾವ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗಾ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಯಾರಿಗೆ ಕೇಳಿದ್ರು ಕೂಡ ಹೇಳ್ತಾರೆ. ಕಳೆದ 2 ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗಾ ಜಿಲ್ಲೆಯಲ್ಲೂ ಸಹ ಅದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಅವ್ಯಾವು ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಕ್ತಕ್ಕಂಥ ಕೆಲಸವೂ ಕೂಡ ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ. ನಿನ್ನೆ ದಿನ ಮತ್ತೊಂದು ಮಾತನ್ನ ನಾನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಾಗ ಹೇಳಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ, ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ. ರಾತ್ರಿ 2 ಬೆಳಕಿದ್ದಾಗ ಕಾರ್ಯಾಚರಣೆ ಮಾಡೋದಿಲ್ಲ ಇವರು ಕಾಂಗ್ರೆಸ್ನವರು. ಬೆಳಗಿನ ಜಾವ 2 ಗಂಟೆಗೆ ಆ ಕುಟುಂಬಕ್ಕೆ ಭೇಟಿಯನ್ನು ಕೊಡ್ತಾರೆ, ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ಭೇಟಿ ಕೊಡ್ತಾರೆ. ಕುಟುಂಬಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದು, ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಮಾಧಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೆದರಿಕೆ ಆಗ್ತಕ್ಕಂಥ ಕೆಲಸವೂ ಕೂಡ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆಗಿದೆ. ಅವ್ಯಾವು ಕೂಡ ಬಯಲಿಗೆ ಬಂದಿಲ್ಲ. ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಅಂಡ್ ಅರೌಂಡ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ are under the clutches of Kharge family. ಇದನ್ನು ಮರಿಬೇಡಿ. ಇದನ್ನ entire police department is working there under the clutches of Congress Kharge family. ಅದನ್ನು ನಾವು ಮರಿಬಾರದು. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಡ್ಕೋಬೇಕಾಗ್ತದೆ. ಹಾಗಾಗಿ ಕುಟುಂಬದ ಒತ್ತಾಯ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು. ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ, ನಮ್ಮ ಒತ್ತಾಯ ಅಷ್ಟೇ ಅಲ್ಲ, ಆಗ್ರಹ ಅಷ್ಟೇ ಅಲ್ಲ. ಆ ಸಚಿನ್ ಕುಟುಂಬ ಏನಿದೆ, ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ, ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು. ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ. ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ, ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ, ಅದ್ರ ಜೊತೆ ಮರುವು ಕೂಡ ಜಾಸ್ತಿ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ
ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು. ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು. ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಗಣಪತಿ ಭಟ್, ಆ ಪ್ರಕರಣದಲ್ಲಿ ನಿಮ್ದೇ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ, ಅಂದಿನ ಗೃಹ ಸಚಿವರು, ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿಐ ತನಿಖೆ ಆಯಿತು. ಯಾಕಂದ್ರೆ ನಾಳೆ ಕಾಂಗ್ರೆಸ್ನವ್ರು ಹೇಳ್ಬೋದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ. ಜಾರ್ಜ್ ಅವರ ಪ್ರಕರಣದಲ್ಲಿ, ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ದೇ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ತನಿಖೆ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ. ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು ಕೂಡ. ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ. ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು. ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ, without any further delay, Chief Minister Siddaramaiah has to take the resignation of Priyanka Kharge immediately. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೇ ಹೊರತು ಸರ್ಕಾರದ್ದು ಯಾರನ್ನೋ ಉಳಿಸಬೇಕು, ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯನವರು. ಎರಡನೆಯ ನಮ್ಮ ಆಗ್ರಹ, ಸಚಿನ್ ಪಾಂಚ್ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ, ರಾಜೀನಾಮೆಯನ್ನ ಕೊಡಬೇಕು, ಸಿಬಿಐ ತನಿಖೆಗೆ ಒತ್ತಾಯ ಆಗಬೇಕು ಅಂತ. ಹಿಂದೆ ಏನು ಗಣಪತಿ ಅವ್ರ ಕೇಸ್ ಅಲ್ಲಿ ಆದಂತ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಅವರು ಗೃಹ ಮಂತ್ರಿ ಇದ್ರು, ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪ ಬಂದಿತ್ತು. ಅವರು ಕೂಡ ರಾಜೀನಾಮೆ ಕೊಟ್ಟರು, ಕ್ಲೀನ್ ಚೀಟ್ ತಗೊಂಡ್ರು. ಸೊ ಅದೇ ತರ ಹೋಗ್ಬೇಕು. ಸಾಕಷ್ಟು ಜನರ ವಿಚಾರಗಳನ್ನ ಇಲ್ಲಿ ವಿಜಯೇಂದ್ರ ಅವರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾ, ಅದೇ ರೀತಿ ಈಗಲೂ ಕೂಡ ಸಿಬಿಐ ತನಿಖೆ ಆಗ್ಲೇಬೇಕು, ಸಿದ್ದರಾಮಯ್ಯನವರು ಎಲ್ಲವನ್ನ ಕೂಡ ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಒಂದು ಕಡೆ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಖರ್ಗೆ ಆಪ್ತನ ಹೆಸರು ಉಲ್ಲೇಖ ಆಗಿದೆ. ಅಲ್ಲಿ ಖರ್ಗೆ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ. ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಏನೆಲ್ಲ ಅಹವಾಲನ್ನ ಹಾಕಿದ್ರು ಅಂತ? ಪವಿತ್ರ, ಪ್ರಸ್ತುತ ರಾಜ್ಯ ಸರ್ಕಾರದ ಮೇಲೆ ಸಾಲು ಸಾಲು ಹಗರಣಗಳು, ಪ್ರಕರಣಗಳು ಇರುವಂಥದ್ದು. ಅದರಲ್ಲೂ ಕೂಡ ಈಗಾಗಲೇ ಪ್ರಮುಖವಾಗಿ ಮೊನ್ನೆ ಅಷ್ಟೇ ಬಾಣಂತಿಯರ ಸಾವಿನ ಒಂದು ಪ್ರಕರಣವೂ ಕೂಡ ಸಾಕಷ್ಟು ಒಂದು ರಾಜೀನಾಮೆಗೂ ಕೂಡ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಅದಾದ ನಂತರ ಏನು ಇದೀಗ ಒಂದಾದ ನಂತರ ಒಂದು ಏನು ಗುತ್ತಿಗೆದಾರರ ಒಂದು ಆತ್ಮಹತ್ಯೆಗೆ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೊನ್ನೆಯಿಂದಲೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಂಸದರು ಮತ್ತೆ ಕೇಂದ್ರ ಸಚಿವರು ಸೇರಿದಂತೆ ಒಂದಿಷ್ಟು ರಾಜ್ಯ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಏನು ಸಚಿನ್ ಅವರ ಒಂದು ಆತ್ಮಹತ್ಯೆಗೆ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂತಹ ರಾಜು ಅವರ ಹೆಸರನ್ನು ಕೂಡ ಬರೆದಿಟ್ಟಿರುವಂತದ್ದು. ಹಾಗಾಗಿ ರಾಜು ಅವ್ರಿಗೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬದೊಂದಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಂಬಂಧವೂ ಕೂಡ ಹೊಂದಿದ್ರು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಾರಣರಾಗ್ತಾರೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಅದಾದ ನಂತರ ಏನು ಮೃತ ಸಚಿನ್ ಕುಟುಂಬಸ್ಥರಿಗೂ ಕೂಡ ಸ್ವಾಂತನವನ್ನು ಹೇಳಬೇಕು ಅಂತೇಳಿ ಕೂಡ ನಿನ್ನೆಯೂ ಕೂಡ ಕಲಬುರಗಿಯಲ್ಲಿ ಇರ್ತಕ್ಕಂಥ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರಕರಣದ ಏನೆಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆ ಹಾಕಬೇಕು, ಎಲ್ಲಾ ವಿಚಾರಗಳನ್ನು ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನೆಲ್ಲ ಅವರ ಕುಟುಂಬಸ್ಥರಿಗೆ ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂತದ್ದು. ಅದಾದ ನಂತರ ಸಾಕಷ್ಟು ಬಾರಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಕೂಡ ಆಗ್ರಹಿಸಿದ್ರು. ಆದ್ರೆ ಇವರ ಎಲ್ಲ ಒಂದು ಆರೋಪಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಎಲ್ಲ ಒಂದ್ ಕಡೆ ತಿರುಗೇಟನ್ನು ಕೂಡ ಕೊಡ್ತಾ ಇದ್ರು. ನಾನು RSS ಸಿದ್ಧಾಂತದ ವಿರೋಧಿಯಾಗಿದ್ದೇನೆ, ಬಿಜೆಪಿ ಸಿದ್ಧಾಂತದ ವಿರೋಧಿಯಾಗಿದ್ದೀನಿ, ಹಾಗಾಗಿ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ರು. ಅದಾದ ನಂತರ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋ ಮಾತೇ ಇಲ್ಲ, ನಾನು ಈ ಒಂದು ಪ್ರಕರಣದಲ್ಲಿ ಇಲ್ವೇ ಇಲ್ಲ, ಬೇಕಾದ್ರೆ ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರ ಇದೀಗ ಏನು ಹಿಂದೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಪ್ರಮುಖವಾಗಿ ಈ ಮುಂದಿನ ವರ್ಷ ಜನವರಿ
ಜನವರಿಯಲ್ಲಿ 3ನೇ ತಾರೀಕುವರೆಗೂ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮಯ ಕೊಡ್ತೀವಿ. ಅದ್ರ ಜೊತೆಗೇನೆ ಸರ್ಕಾರಕ್ಕೂ ಕೂಡ ಸಮಯ ಕೊಡ್ತೀವಿ. ಅಷ್ಟರೊಳಗಡೆನೆ ರಾಜೀನಾಮೆ ತೆಗೆದುಕೊಂಡು ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ರೆ ನಾವು ಅಲ್ಲಿಗೆ ಈ ಒಂದು ವಿಚಾರವನ್ನು ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿ 4ನೇ ತಾರೀಕು ಅಂದ್ರೆ ಜನವರಿ 4ರಂದು ಕಲಬುರಗಿಯಲ್ಲಿ ಬೃಹತ್ ಆದ ಒಂದು ಹೋರಾಟವನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಯನ್ನು ಕೂಡ ಮುತ್ತಿಗೆ ಹಾಕ್ತೀವಿ. ಅವರು ರಾಜೀನಾಮೆ ಕೊಡುವವರೆಗೂ ಕೂಡ ಇಡೀ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಲಾಗುತ್ತೆ ಅಂತೇಳಿ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ಕಾಲದಲ್ಲಿ ಆದಂತಹ ಏನಾದ್ರಲ್ಲೂ ಕೂಡ ಈಶ್ವರಪ್ಪ ಅವರ ಒಂದು ಕಾಲದಲ್ಲೂ ಕೂಡ ಗುತ್ತಿಗೆದಾರರ ಆತ್ಮಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಕೂಡ ಅವರ ಒಂದು ರಾಜೀನಾಮೆಗೆ ಸಾಕಷ್ಟು ಆಗ್ರಹಿಸಿದ್ರು. ಅದಾದ ನಂತರ ಅವರು ಕೂಡ ರಾಜೀನಾಮೆ ಕೊಟ್ಟು ವಿಚಾರಣೆಗೆ ಎದುರಿಸಿದ್ರು. ಆದ್ರೂ ಕೂಡ ನೀವು ಪ್ರಸ್ತುತ ನಿಮ್ಮ ಸಚಿವರ ಮೇಲೆ ಇಷ್ಟೆಲ್ಲ ಪ್ರಕರಣಗಳು ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ರಾಜೀನಾಮೆಗೆ ಮುಂದಾಗ್ತಾ ಇಲ್ಲ. ಬಿಜೆಪಿ ನಾಯಕರಿಗೆ ಯಾವ ರೀತಿ ಆಗ್ರಹಿಸಿದ್ರಿ ಅದೇ ರೀತಿಯಾದಂತಹ ನೀವು ಕೂಡ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ. ಇನ್ ಕೇಸ್ ನಿಮ್ ಮೇಲೆ ಯಾವುದೇ ರೀತಿಯಾದಂತಹ ಆಪಾದನೆ ಇಲ್ಲ, ಇದೆಲ್ಲ ಸುಳ್ಳು ಆರೋಪ ಅಂತ ಗೊತ್ತಾದ್ರೆ ನೀವು ರಾಜಾರೋಷವಾಗಿ ಇರಬಹುದು ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ಪವಿತ್ರ ರೇಣುಕಾ, ಒಂದ್ ಕಡೆ ನೀವೇ ಹೇಳಿದ್ರಿ ಸಾಕಷ್ಟು ಉಲ್ಲೇಖ ಮಾಡ್ತಾ ಇದ್ರು ಅವ್ರ ಗಣಪತಿ ಕೇಸ್ ಆಗಿರ್ಬೋದು, ನೀವ್ ಹೇಳ್ದಂಗೆ ಈಶ್ವರಪ್ಪನವರ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ಆಗ ಆದಂತಹ ಒಂದು ತನಿಖೆ ಆಗಿರ್ಬೋದು, ಅವ್ರ ಮೇಲೆ ತಗೊಂಡ ಕ್ರಮ ಆಗಿರ್ಬೋದು, ಇಲ್ಲಿ ಯಾಕೆ ತೆಗೆದುಕೊಳ್ತಿಲ್ಲ ಖರ್ಗೆ ಅವ್ರ ವಿಚಾರಕ್ಕೆ, ಯಾಕೆ ಸೈಲೆಂಟ್ ಆಗಿದೆ ಅಂತ. ಅದ್ರ ಜೊತೆಗೆ ಇಡೀ ನಿಯೋಗ ಹೋಗಿ ಭೇಟಿ ಕೂಡ ಮಾಡಿತ್ತು ಸಚಿನ್ ಕುಟುಂಬಸ್ಥರಿಗೆ. ಸೊ ಅವ್ರಿಗೆ ಅಲ್ಲಿ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀವು ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿತ್ತು. ಇದಕ್ಕೆ ಸರ್ಕಾರ ಏನೆಲ್ಲ ಹೇಳಬಹುದು ಅಂತ ಇವತ್ತಿನ ಅಹವಾಲಿಗೆ? ಪವಿತ್ರ, ಪ್ರತಿ ಬಾರಿಯೂ ಕೂಡ ಏನು ಬಾಣಂತಿಯರ ಸಾವನ್ನಲ್ಲೂ ಕೂಡ ಅವರು ಕೂಡ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು, ಅದರಲ್ಲೂ ಕೂಡ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವ್ರಿಗೂ ಕೂಡ ಪರಿಹಾರವನ್ನು ಕೊಡಲೇಬೇಕು ಅಂತೇಳಿ ಬಿಜೆಪಿ ಅವರು ಒತ್ತಾಯವನ್ನು ಕೂಡ ಮಾಡಿದ್ರು. ನಿನ್ನೆಯೂ ಕೂಡ ಅವರು ಕೂಡ ಎಲ್ಲ ಒಂದ್ ಕಡೆ ಕುಟುಂಬಸ್ಥರಿಗೆ 5 ಲಕ್ಷದ ಪರಿಹಾರ ಧನವನ್ನು ಕೂಡ ವಿತರಿಸಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಕುಟುಂಬಸ್ಥರು ಕೂಡ ನಮಗೆ ಹಣದ ಅಗತ್ಯ ಇಲ್ಲ, ನಮಗೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಿ ಸಚಿನ್ ಅವರ ಸಾವಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು, ಸರ್ಕಾರಕ್ಕೂ ಕೂಡ ನೀವು ಕೂಡ ಒತ್ತಡವನ್ನು ಹಾಕಿ ಅಂತಕ್ಕಂಥ ಮನವಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಿ ಸಂಬಂಧಪಟ್ಟವರ ಯಾರಿಗೆಲ್ಲ ಈ ಒಂದು ಪ್ರಕರಣದಲ್ಲಿ ಪಾಲಿದೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಆಕ್ರೋಶವನ್ನು ಕೂಡ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹೇಳಿರುವಂತದ್ದು. ಹಾಗಾಗಿ ಅವರು ಕೂಡ ಸರ್ಕಾರದಿಂದ ಆ ಕುಟುಂಬಕ್ಕೆ ಏನೆಲ್ಲ ನೆರವು ಬೇಕಾಗುತ್ತೆ ಅದೆಲ್ಲ ನೆರವನ್ನು ಕೊಡಬೇಕು, 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ವಿಜಯೇಂದ್ರ ಅವರು ಕೂಡ ಒತ್ತಾಯ ಮಾಡಿರುವಂತದ್ದು. ಹಾಗಾಗಿ ನಿನ್ನೆಯೂ ಕೂಡ ಏನು ಏಕಾಏಕಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂತಹ ತಿರುವು ಪಡೆದುಕೊಳ್ತಾ ಇದೆ. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಿನ್ನೆ ರಾತ್ರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಹಾಕಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಬಂದಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು. ಅದ್ರ ಜೊತೆಗೇನೆ ಮುಂದಿನ ಒಂದು ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಅವರು ಕೂಡ ಇಡೀ ರಾಜ್ಯದಾದ್ಯಂತ ಸೇರಿ ಅವರ ಮನೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನ ಕೂಡ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಅವರ ಒಂದು ವಿರುದ್ಧ ಯಾವ ರೀತಿಯಾದಂತಹ ಕಾನೂನು ಹೋರಾಟವನ್ನು ಮಾಡಬೇಕು, ಮತ್ತೆ ತಾವು ತಮ್ಮ ಮೇಲೆ ಬಂದಂತಹ ಆರೋಪಗಳನ್ನು ಯಾವ ರೀತಿಯಾದಂತಹ ಅವರು ಸರಿಪಡಿಸಿಕೊಳ್ಬೇಕು, ತಮ್ಮ ಮೇಲೆ ಬಂದಂತಹ ಆರೋಪಗಳು ಸುಳ್ಳು ಅನ್ನುವುದನ್ನು ಕೂಡ ಸಾಬೀತುಪಡಿಸಿಕೊಳ್ಳುವ ವಿಚಾರವಾಗಿಯೂ ಕೂಡ ನಿನ್ನೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಟಾಪ್ ಎಂಡ್ ಅಲ್ಲಿ ಸಚಿನ್ ಹೋಗಿ ಮಾಹಿತಿಗಾಗಿ ಒಟ್ಟಾರೆ ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ಸಚಿವ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿನ್ ಕುಟುಂಬಸ್ಥರ ಭೇಟಿಯ ಬೆನ್ನಲ್ಲೇ ವಿಜಯೇಂದ್ರ ಫೈರ್ ಆಗಿತ್ತು. ಸೊ ನೋಡೋಣ, ಈಗಾಗಲೇ ಅವರು ಹೇಳ್ತಾ ಇರುವಂತಷ್ಟು ಒತ್ತಾಯವನ್ನ ಮಾಡ್ತಾ ಇದ್ರು, ಸಿಬಿಐಗೂ ಕೂಡ ಕೊಡಬೇಕು. ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಅವರ ಸರ್ಕಾರ ಇದ್ದಾಗಲೂ ಏನೆಲ್ಲ ಆಗಿತ್ತು, ಯಾರೆಲ್ಲ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಫೈರ್ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಈಗ ಸರ್ಕಾರದ ನಡೆ ಏನು ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಅಂತ, ಯಾಕಂದ್ರೆ ಖರ್ಗೆ ಅವರ ಒಂದಷ್ಟು ಬೆನ್ನಿಗೆ ಯಾರೂ ಕೂಡ ನಿಂತುಕೊಳ್ತಾ ಇಲ್ಲ. ಸಚಿವರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ನಾಯಕರುಗಳು ಒಬ್ರು ಕೂಡ ಅವ್ರ ಬೆನ್ನಿಗೆ ನಿಂತುಕೊತಾ ಇಲ್ಲ ಅನ್ನೋದು ಒಂದು. ಇತ್ತ ಇಡೀ ನಿಯೋಗ ಕೂಡ ಭೇಟಿ ಆಗಿದೆ.